ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತೂರ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಇವತ್ತು ನಿಮಗೆ ಸೆಮಿ ಪಟೇಲದ ಪ್ಯಾಂಟ್ ಕಟ್ಟಿಂಗನ್ನು ಹೇಳ್ಕೊಡಕತ್ತೀನಿ. ಅವ್ರದ್ದು ಇದು ರೆಡಿ ಪ್ಯಾಂಟ್ ಸೇಮ್ ಇದ್ರಂಗೆ ಅವ್ರಿಗೆ ಬೇಕಂತ ಹೇಳ್ಯಾರ. ಸೆಮಿ ಪಟೇಲ ಹೆಂಗಂತಂದ್ರೆ ಈ ಕಡೆ ಸೈಡ್ ಹಾಫ್ ನೀರಿಗೆ ಬರ್ತಾವೆ. ಒಂದೊಂದು ಸೆಮಿ ಪಟೇಲ ಹೆಂಗಿರ್ತಾವೆ ಅಂದ್ರೆ ಬ್ಯಾಕ್ ಮತ್ತು ಫ್ರಂಟ್ ಅಷ್ಟೇ ಬರ್ತಾವೆ ರೀ, ಸೈಡ್ ಬರೋಲ್ಲ. ಈ ರೀತಿ ಇರುತ್ತೆ. ಇದು ಇವ್ರದ್ದಿಲ್ಲ, ಜಸ್ಟ್ ಸೈಡ್ ಐತಿ, ಸ್ವಲ್ಪ ಹಿಂದೆ ಅರ್ಧ ಮುಂದೆ ಅರ್ಧಷ್ಟು ಪ್ಲೇಟ್ಸನ್ನು ಹಿಡ್ದಾರ. ಈ ರೀತಿಯಾಗಿ ಅವ್ರಿಗೆ ಕರೆಕ್ಟಾಗಿ ಐತಂತ ಇದೇ ಮೆಜರ್ಮೆಂಟ್ ಒಳಗೆ ಹೊಲೀರಿ ಅಂತ ಹೇಳ್ಯಾರ. ಅದಕ್ಕೆ ನಾನು ನಿಮ್ಗೆ ಮೆಜರ್ಮೆಂಟ್ ಹೆಂಗೆ ತೊಗೊಳ್ಳೋದಂತ ಹೇಳ್ಕೊಡ್ತೀನಿ. ಈಗ ಫಸ್ಟ್ ನೋಡಿರಿ, ಪ್ಯಾಂಟಿನ ಪೂರ್ಣ ಉದ್ದ ಎಷ್ಟೈತೆ ಅಂತಂದ್ರೆ, ಪ್ಯಾಂಟಿನ ಪೂರ್ಣ ಉದ್ದ ಎಷ್ಟೈತಿ ನೋಡಿರಿ. ಪೂರ್ಣ ಉದ್ದ 37 ಇಂಚ್ ಐತ್ರಿ. ನೋಡಿರಿ, 37 ಇಂಚ್ ಐತಿ ಪೂರ್ಣ ಉದ್ದ. ನೆಕ್ಸ್ಟ್ ಅವ್ರದ್ದು ಇದು ಸೊಂಟದ ಪಟ್ಟಿ ಇದು ಎಷ್ಟೈತಪ್ಪ ಅಂತಂದ್ರೆ ಹಿಪ್ಸ್ ಪಟ್ಟಿ ಅಂತ ಹೇಳ್ತಾರೆ. ಇದು 10 ಇಂಚ್ ರೆಡಿ ಐತಿ. ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದನ್ನು ನಾನು ಕಟ್ಟಿಂಗ್ ಒಳಗೆ ಹೇಳ್ತೀನಿ ಅಂತ. ನೆಕ್ಸ್ಟ್ ಸೀಟ್ ಎಷ್ಟೈತಪ್ಪ ಅಂತಂದ್ರೆ, ಈ ಪಾರ್ಟ್ ಬೇರೆ, ನೆಕ್ಸ್ಟ್ ಈ ಪಾರ್ಟ್ ಬೇರೆನ ತೆಗಿಬೇಕಾಗ್ತೈತಿ. ಮತ್ತು ಸೀಟ್ ನೋಡಿರಿ, ಇದೇನು ಪಾರ್ಟ್ ಇರುತ್ತಲ್ಲ ಇಲ್ಲಿಂದ ಇಲ್ಲೇ, ಈ ಸೀಟನ್ನು ಮೆಜರ್ಮೆಂಟ್ ತೊಗೋಬೇಕಾಗ್ತೈತಿ. ಎಷ್ಟೈತಿ? 7.5 ಇಂಚ್ ಸೀಟ್ ಐತಿ. ನೆಕ್ಸ್ಟ್ ಇವ್ರದ್ದು ನಡೆದ ಸುತ್ತಳತೆ ಎಷ್ಟೈತಿ ನೋಡಿರಿ, ತೋರಿಸ್ತೀನಿ. ನಡೆದ ಸುತ್ತಳತೆ ಈ ರೀತಿ 24 ಇಂಚ್ವರೆಗೂ ತೊಗೊಂಡ್ರೆ ನಡೀತೈತೆ ರೀ. 24 ತೊಗೋದು. ನೆಕ್ಸ್ಟ್ ಬರೀ ಇದನ್ನಷ್ಟು ನಮಗೆ ಈ ಪಟ್ಟಿ ಬೇರೆ, ಈ ಪಾಟನ್ನು ಬೇರೆ ತೆಗಿಬೇಕಾಗುತ್ತಲ್ಲ, ಅದಕ್ಕೆ ನಮ್ಮ ಟೋಟಲ್ 37 ಇಂಚ್ ಐತಿ. ನೆಕ್ಸ್ಟ್ ನಾನು ಇದಷ್ಟು ಎಷ್ಟು ತಗೋಬೇಕಂತೇಳಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಇಲ್ಲಿಗೆ ರೆಡಿ ಐತಿ. ಇದು 27 ಅಂದರೆ ಇದು 10 ಇಂಚ್ ಐತಿ, ಇದು 27 ಇಂಚ್ ಐತಿ. ಈ ಪಾಟನ್ನು ಯಾವ ರೀತಿ ತೆಗೆಯೋದು, ಈ ಪಾಟನ್ನು ಯಾವ ರೀತಿ ತೆಗೆಯೋದು ಎರಡನ್ನೂ ಹೇಳ್ಕೊಡ್ತೀನಿ ರೀ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಹಾಗೆ ನೋಡ್ತಾ ಇರೋರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೊಡಿರಿ. ಯಾರಾದರೂ ನಿಮ್ಮ ರಿಲೇಷನ್ಸ್ ತೊಳಗಿದ್ರೆ ಅವ್ರಿಗೂ ಶೇರ್ ಮಾಡಿರಿ. ಈ ಚಾನಲನ್ನು ಮಾಡಿಕೊಂಡು ಎಲ್ಲರಿಗೂ ಈ ಚಾನಲ್ ಬಗ್ಗೆ ಹೇಳ್ರಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಎಲ್ಲರೂ. ನೋಡಿರಿ, ಈ ರೀತಿಯಾಗಿ ಇದು ಸೆಮಿ ಪಟೇಲ ಪ್ಯಾಂಟ್ ಐತ್ರಿ. ಹಿಂಗೆ ನಮಗೊಂದು ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗ್ತೈತಿ ವಿಡ್ತಿಗೆ. ಹಿಂಗೆ ನಾನು ಈ ರೀತಿಯಾಗಿ 4 ಪಾರ್ಟನ್ನು ಕರೆಕ್ಟಾಗಿ ಮಡಿಚಿ ಇಟ್ಕೋಬೇಕ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತೂರ್ ಟೈಲರಿಂಗ್ ಟ್ಯುಟೋರಿಯಲ್. ನಾನಿವತ್ತು ಸೆಮಿ ಪಟೇಲದ ಪ್ಯಾಂಟನ್ನು ಹೇಳ್ಕೊಡಕತ್ತೀನಿ. ನೋಡಿರಿ, ಈ ರೀತಿ ಸೆಮಿ ಪಟೇಲ ಪ್ಯಾಂಟ್ ಐತೆ, ಅವ್ರದ್ದು ರೆಡಿ ಐತಿ. ಈ ರೀತಿಯಾಗಿ ಅವರು ಇದೇ ರೀತಿಯೇ ನಮಗೆ ಕರೆಕ್ಟಾಗಿ ಇದೇ ಅಳತೆ ಒಳಗೆ ಬೇಕಂತ ಹೇಳ್ಯಾರ. ನಾನು ಇದೇ ಅಳತೆನ ಕರೆಕ್ಟಾಗಿ ಇಟ್ಕೊಂಡು ನಿಮ್ಗೆ ಸ್ಟಿಚಿಂಗನ್ನು ಮಾಡೋದನ್ನು ಮತ್ತು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಫಸ್ಟ್ ಸೆಮಿ ಪಟೇಲನ ಮೆಜರ್ಮೆಂಟ್ ತೊಗೊಳ್ರಿ. ಅವ್ರದ್ದು ಸೆಮಿ ಪಟೇಲದೊಳಗೆ 2 ರೀತಿ ಬರ್ತಾವೆ ಪ್ಲೇಟ್ಸ್. ಒಂದು ಫ್ರಂಟು ಮತ್ತು ಬ್ಯಾಕ್ ಹಿಡಿಯೋದು ಬರ್ತೈತಿ. ಬಟ್ ಇವ್ರದ್ದು ಹೆಂಗೈತೆ ಅಂದ್ರೆ ಫ್ರಂಟು ಬ್ಯಾಕು ಐತಿ, ಬಸ್ಟ್ ಸೈಡ್ ಬಂದೈತಿ. ಒಬ್ಬರದ್ದು ಒಂದು ಪಟೇಲದೊಳಗೆ ಸೈಡ್ ಬರೋಲ್ಲ, ಇದು ಸೈಡ್ ಬಂದೈತಿ. ಈ ರೀತಿ ನಾವು ಸೆಮಿ ಪಟೇಲ ಪ್ಯಾಂಟನ್ನು ಸ್ಟಿಚ್ ಮಾಡೋಣ ಅಂತ. ನೋಡಿರಿ, ಪ್ಯಾಂಟಿನ ಪೂರ್ಣ ಉದ್ದ ಎಷ್ಟೈತೆ ಅಂತಂದ್ರೆ ನೋಡಿರಿ 37 ಇಂಚ್ ಐತಿ. ಏನು ಜಗ್ಗಿ ಹಿಡಿಬೇಡ್ರಿ, ಏನು ಮಾಡಬೇಡ್ರಿ, ಜಸ್ಟ್ 37 ಇಂಚ್ ಐತಿ. ನೆಕ್ಸ್ಟ್ ಜಸ್ಟ್ ಇದು ಹಿಪ್ಸ್ ಪಟ್ಟಿ ಅಂತಾರಲ್ರಿ, ಹಿಪ್ಸ್ ಪಟ್ಟಿ ಎಷ್ಟೈತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 10 ಇಂಚ್ ಐತ್ರಿ. ನೆಕ್ಸ್ಟ್ ಇದು ಏನು ಎಷ್ಟೈತೆ ಅಂದ್ರೆ ತೆಳಗಿನ ಪಟ್ಟಿ 27 ಇಂಚ್ ಐತ್ರಿ. ನೆಕ್ಸ್ಟ್ ಸೀಟ್ ಎಷ್ಟೈತಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ಐತ್ರಿ.
7 8 ಇಂಚ್ ಐತ್ರಿ. ನಾವೆಲ್ಲ ಬಟ್ಟೆ ಕರೆಕ್ಟಾಗಿ ತೋರಿಸಿ ನಾನು ಎಷ್ಟೆಷ್ಟು ಎಕ್ಸ್ಟೆಂಡ್ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ತೀನಿ. ಮತ್ತು ನಡೆದ ಸುತ್ತಳತೆ ಎಷ್ಟೈತೆ ಅಂತಂದ್ರೆ ನೋಡಿರಿ, ನಡೆದ ಸುತ್ತಳತೆ ಎಷ್ಟೈತೆ ಅಂತಂದ್ರೆ 24 ಇಂಚ್ ಐತ್ರಿ. ನೋಡಿರಿ 24 ಇಂಚ್ ನಡೆದ ಸುತ್ತಳತೆ ಐತಿ. ಇಟ್ಕೊಂಡು ನೋಡಿರಿ ನಮಗೆ ಎಷ್ಟು ಬೇಕು, 27 ಇಂಚ್ ಉದ್ದ ಬೇಕು ರೀ. ನೋಡಿರಿ ಕರೆಕ್ಟಾಗಿ 27 ಇಂಚು ಪ್ಲಸ್ 3 ಇಂಚ್ ನಮಗೆ ಬೇಕಾಗ್ತೈತೆ ರೀ. 27 ಇಂಚು ಪ್ಲಸ್ 3 ಇಂಚ್ ನೋಡಿರಿ, ಇಲ್ಲಿ 3 ಇಂಚ್ ಅಂದ್ರೆ 27 ಪ್ಲಸ್ 3 30 ಇಂಚಿಗೆ ನಾನು ಇದನ್ನು ಮಾರ್ಕ್ ಹಾಕಿದೆ ರೀ. 30 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿದೆ. 30 ಇಂಚಿಗೆ ಮಾರ್ಕ್ ಹಾಕಿ ನೆಕ್ಸ್ಟ್ ಅಲ್ಲಿಗೊಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ್ರಿ. ನೋಡಿರಿ ಏನಿದೆ, 3 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಲ್ರಿ, ಅದನ್ನು ನಾವು ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇದಂತೂ ನಮಗೆ ಎಡ್ಜ್ ಐತಿ. ನೆಕ್ಸ್ಟ್ ಇಲ್ಲೊಂದು ಸ್ಟ್ರೇಟ್ ಲೈನಾಗಿ ಒಂದು ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಇದನ್ನು ಹಾಕೊಂಡ್ಬಿಡ್ಬೇಕು ರೀ. ನಾವು ಬ್ಯಾಕ್ ಮೇಲೆ ಅದು ನಡುಪಟ್ಟಿ ಅಂತ ಬರ್ತಲ್ಲ ರೀ, ಅದನ್ನು ಮಾಡ್ಕೊಳಕ್ಕೆ ನಮಗೆ ಇಲ್ಲೇ ಈಸಿ ಐತಿ. ನೆಕ್ಸ್ಟ್ ಇಷ್ಟು ಇದನ್ನು ಮಾರ್ಕ್ ಹಾಕಿದ ಮೇಲೆ, ಈ 3 ಇಂಚಿಗೆ ಇದನ್ನು ಮಾರ್ಕ್ ಹಾಕಿದ ಮೇಲೆ ಇದು ಏನಕ್ಕೆ ಬಾಟಮ್ ಫಿಟ್ಟಿಂಗ್ ಎಷ್ಟೈತಿ, ಬಾಟಮ್ ಲೂಸ್ ಎಷ್ಟೈತಿ ನೋಡ್ಕೊಳ್ಳೋಣ್ರಿ. ಬಾಟಮ್ ಲೂಸ್ ಅವ್ರದ್ದು ಎಷ್ಟೈತಿ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚನ್ನು ಆ್ಯಡ್ ಮಾಡೋಣಂತ. ನೋಡಿರಿ 8.5 ಇಂಚ್ ಐತೆ ಅವ್ರದ್ದು ಬಾಟಮ್ ಲೂಸ್. ಅದಕ್ಕೆ ನಾವು 9 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. 9 ಇಂಚಿಗೆ ಮಾರ್ಕ್ ಹಾಕೋಣ. ನೋಡಿರಿ ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಸ್ಟ್ರೇಟ್ ಮಾಡಿದ್ರೆ ಮುಗೀತು ರೀ. ಏನೂ ಇಲ್ಲ ಅದರೊಳಗೆ. ಜಸ್ಟ್ ನಮಗೆ ಈ ಪಾರ್ಟ್ ಇದನ್ನೇನು ಮಾಡುವಂಗಿಲ್ಲ ರೀ. ಇಲ್ಲೇನಿಲ್ಲ, ಜಸ್ಟ್ ಏನು ಇಷ್ಟು ಈಸಿ ಐತೆ ಅಂದ್ರೆ ರೀ, ಪ್ಯಾಂಟಿಂದು ಸ್ಟಿಚಿಂಗ್ ಆಯ್ತು ಮತ್ತು ಮಾರ್ಕಿಂಗ್ ಆಯ್ತು ಜೈತಿ. ನಮಗೆ ಇದು ಎಷ್ಟೈತಪ್ಪ ಅಂದ್ರೆ ಸೀಟ್ 8.5 ಇಂಚ್ ರೀ. ನಾನು ನಿಮ್ಗೆ ತೋರಿಸ್ದಂಗೆ 8.5 ಇಂಚ್. ಇಲ್ಲಿಂದ ನಮಗೆ 1 ಇಂಚ್ ಒಳಗಡೆ ಬರ್ಬೇಕು ರೀ. 1 ಇಂಚ್ ಒಳಗಡೆ ಬಂದು ನಾವು ಈ ರೀತಿ ಒಂದು ರೌಂಡ್ ಶೇಪ್ ಒಳಗೆ ಈ ರೀತಿ ರೌಂಡ್ ಶೇಪ್ ಒಳಗೆ ಬಂದು ಮಾರ್ಕ್ ಹಾಕ್ಕೋಬೇಕು. ನಾವು ಈ ಪಾಯಿಂಟನ್ನು ಕುಡಿಸ್ಕೋಬೇಕು ರೀ. ನೋಡಿರಿ ಕುಡಿಸ್ಕೊತೀನಿ. ಜಸ್ಟ್ ಇದನ್ನು ಸ್ಟ್ರೇಟ್ ಬರೋದು ಬೇಡ್ರಿ, ಸ್ಟ್ರೇಟ್ ಬಂದು ತೋರಿಸ್ತೀನಿ ತಡಿ ನಿಮಗೊಂದು ಸಲ. ಈ ರೀತಿ ಸ್ಟ್ರೇಟ್ ಮಾರ್ಕ್ ಹಾಕೋರಿ ಫಸ್ಟ್. ಇಲ್ಲ ಸ್ವಲ್ಪ ಇದನ್ನು ಈ ರೀತಿ ಮಾಡಿ ಮಾರ್ಕ್ ಹಾಕೋರಿ. ಭಾಳ ನೀಟಾಗಿ ಕುಂದಿರುತ್ರಿ. ಒಟ್ಟು ಹಿಂಗೆ ಅನ್ಕಂಫರ್ಟೇಬಲ್ ಆಗಂಗಿಲ್ಲ, ಭಾರಿ ಮಸ್ತ್ ಕಂಫರ್ಟಾಗಿ ಕುಂದಿರುತ್ರಿ. ಈ ರೀತಿ ನೀವು ಮಾರ್ಕ್ ಹಾಕೋರಿ. ಇದನ್ನು ಇಷ್ಟಾದಮೇಲೆ ಇದು ನಮಗೆ ಮಾರ್ಕ್ ಹಾಕೋದು ಮುಗೀತು ರೀ. ಇಷ್ಟೆಲ್ಲ ಆದಮೇಲೆ ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಹೆಂಗಪ್ಪ ಅಂತಂದ್ರೆ, ಯಾವ ರೀತಿ ನೀವು ಲೈನ್ ಹಾಕ್ಕೊಂಡ್ರಲ್ಲ ಅದೇ ರೀತಿನ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡ್ರಿ. ಬಟ್ಟೆ ಕರೆಕ್ಟಾಗಿ 4 ಪೀಸು ಅದಾಗೆಲ್ಲ ಇನ್ನೊಂದ್ಸಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಕಟ್ ಮಾಡಿಬಿಡ್ರಿ. ಈ ರೀತಿ ಮಾಡೋದ್ರಿಂದ ನಾವು ಸೆಮಿ ಪಟೇಲ ಪ್ಯಾಂಟು ಈಸಿ, ಕಟ್ಟಿಂಗ್ ಭಾಳ ಈಸಿ ಐತ್ರಿ. ಮತ್ತು ಸ್ಟಿಚಿಂಗೂ ಅಷ್ಟೇ ಈಸಿ ಐತ್ರಿ. ಈಗ ನೋಡಿರಿ ಯಾವ ರೀತಿ ನಾನು ಕಟ್ಟಿಂಗ್ ಮಾಡತ್ತೀನಿಲ್ಲ. ನೋಡಿ ಇದು ಸೀಟನ್ನು ಯಾವ ರೀತಿ ನಾನು ರೌಂಡ್ ಶೇಪ್ ಒಳಗೆ ತೊಗೊಂಡಿಲ್ಲ ಅದೇ ಶೇಪ್ ಒಳಗೆ ತೊಗೊಂಡು ಕಟ್ ಮಾಡಿರಿ. ನೀವು ನಿಮಗೆ ಪ್ಯಾಂಟ್ ಭಾಳ ಕಂಫರ್ಟಾಗಿ ಕುಂದಿರುತ್ತೆ. ಮತ್ತು ಈ ಕಸ್ಟಮರ್ಸು ನಿಮಗೆ ಜಾಸ್ತಿ ಆಗೋಕ್ಕೆ ಈಸಿ ಆಗ್ತೈತೆ. ಅಂದರೆ ನಾವು ಎಷ್ಟು ಕಂಫರ್ಟಾಗಿ ಹೊಲಿತೀವಲ್ರಿ, ಅವಾಗ ಕಸ್ಟಮರ್ಸ್ ತಾವೇ ಜಾಸ್ತಿ ಆಗೋಕೆ ನಿಂದಿರ್ತಾರೆ. ನಾವು ಸರಿಯಾಗಿ ಹೊಲಿಲಿಲ್ಲ ಅಂದರೆ ಕಸ್ಟಮರ್ಸ್ ಬರೋದು ಡೌಟ್ ಆಗ್ತೈತೆ ರೀ. ನೀವು ನೋಡಿರಿ, ಇದು ಮ್ಯಾಗಿನ ನಡುಪಟ್ಟಿ ಬರುತ್ತಲ್ರಿ, ಹಿಪ್ಸ್ ಪಟ್ಟಿ ನಡುಪಟ್ಟಿ ಅನ್ಬೋದು. ಇದನ್ನು ನಾನೀಗ ತೋರ್ಸಾತೀನಿ. ಅದು ರೆಡಿ 9.5 ಇಂಚ್ ಐತ್ರಿ ಅವ್ರದ್ದು ಪ್ಯಾಂಟಿಂದು. ಅದನ್ನು ನಾನು ಪ್ಲಸ್ 2 ಇಂಚ್ ತೊಗೋಬೇಕು ರೀ. ಅವ್ರದ್ದು ಎಷ್ಟು ರೆಡಿ ಇರುತ್ತಲ್ಲ ಅಲ್ಲಿಂದ ತೊಗೊಂಡ್ಮೇಲೆ ಪ್ಲಸ್ 2 ಇಂಚ್ ಮಾಡಬೇಕು. ಬಾಟಮ್ಗೆ ಪ್ಲಸ್ 3 ಇಂಚ್ ಮಾಡಿದ್ವಿ ರೀ. ಇಲ್ಲಿ ಮ್ಯಾಗಿನ ಪಾರ್ಟಿಗೆ ಪ್ಲಸ್ 2 ಇಂಚ್ ಮಾಡಬೇಕು. ಇಷ್ಟನ್ನು ಹೆಚ್ಚಿಗೆ ಮಾಡಿಕೊಂಡು, ಯಾಕಂದ್ರೆ ಯಾಕೆ 2 ಇಂಚಪ್ಪ ಅಂದರೆ 2 ಕಡೆ ಮಾರ್ಜಿನ್ ಬೇಕು ರೀ. ಮತ್ತು ಫೋಲ್ಡಿಂಗ್ ಮಾಡೋಕ್ಕೆ ಅದು ಫೋಲ್ಡ್ ಮಾಡಿ ಹೊಲಿಯೋಕೆ ಬೇಕಲ್ರಿ. ಹಿಂಗೆ ನಮ್ಗೆ ಕರೆಕ್ಟಾಗಿ 11.5 ಇಂಚ್ ಈ ಬಟ್ಟೆ ಸಿಕ್ತು ರೀ ನನಗೆ. ಒಟ್ಟು ಒಂದಿಟ್ಟು ಹೆಚ್ಚಿಲ್ಲ ಕಡಿಮೆ ಎಲ್ಲ ಕರೆಕ್ಟಾಗಿ ಬಟ್ಟೆ ಸಿಕ್ತು. ಮತ್ತು ಅವ್ರದ್ದು ನಡೆದ ಸುತ್ತಳತೆ 24 ಇಂಚ್ ಐತ್ರಿ. ಡಬಲ್ ಲೇಯರ್ ರೀ.
2 ಪೀಸಸ್ಗೆ 24 ಇಂಚ್ ಇತ್ತು. ನಾನು ಅದನ್ನು ನೋಡಿಕೊಂಡೆ 24 ಇಂಚ್. ಇದಕ್ಕೆ ನಾನು ಡಬಲ್ ಪೀಸ ಹಾಕ್ಕೊಂಡು ಅದು ಬಟ್ಟೆ ಭಾಳ ಎಕ್ಸ್ಟ್ರಾ ಇತ್ತಲ್ರಿ, ಅದನ್ನು ತೆಗೆದು ನಾನು ಏನು ಮಾಡಿದೆ, ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಸೈಡಿಗೆ ಇದನ್ನು ಹಾಕಿ ಇದು ಮಾಡಿ ಜಾಯಿಂಟ್ ಮಾಡ್ಕೊಂಡೆ ರೀ. ಇದು 24 ಇಂಚ್ ಹಾಕ್ಕೊಂಡು ಕಟ್ ಮಾಡಿಕೊಂಡೆ. 24 ಇಂಚ್ ಅಂದರೂ ಸೈಡ್ ನಮಗೆ ಮಾರ್ಜಿನ್ಗೆ ಮತ್ತು ಎಕ್ಸ್ಟ್ರಾ ಬೇಕಾಗ್ತೈತೆ ರೀ. ಟೋಟಲ್ 26 ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿನಿ. 26 ಇಂಚ್ ತೊಗೊಂಡಿನಿ. ಯಾಕಂದ್ರೆ ಸೈಡ್ ಫೋಲ್ಡ್ ಮಾಡಿ ಹೊಲೆ ಹಾಕೋದು ಬೇಕಾಗತ್ತೆ ಅಂಥೇಳಿ ಆ ರೀತಿ ತೊಗೊಂಡಿನಿ. ಈ ರೀತಿ ಮಾಡಿದರೆ ಇದ್ರದ್ದು ನಡುಪಟ್ಟಿದ್ದು ಕೆಲಸನೂ ಮುಗೀತು ರೀ. ಇಷ್ಟು ಮಾಡಿ ಕಟ್ ಮಾಡಿ ಹೊಲಿದ್ರೆ ಕರೆಕ್ಟಾಗಿ ನಿಮಗೆ 26 ಇಂಚ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ಇಷ್ಟು ಮಾಡಿರಿ. ಬಟ್ಟೆ ಯಾವುದು ಆ ಕಡೆ ಈ ಕಡೆ ಹೋಗ್ಲಾರ್ದಂಗೆ ನೋಡಿಕೊಂಡು ಕಟ್ ಮಾಡಿರಿ. ಆಮೇಲೆ ಕಟ್ ಮಾಡಿದ ಮೇಲೆ ಆ ಕಡೆ ಈ ಕಡೆ ಹೋತಪ್ಪ ಅಂದರೆ ಎಲ್ಲ ನಾವು ಹೊಲಿಯುವಂಥ ಬಟ್ಟೆ ಕೆಡು ಚಾನ್ಸಸ್ ಇರ್ತಾವೆ. ಹಿಂಗೆ ಕಸ್ಟಮರ್ಸು ನಮಗೆ ಒಳ್ಳೆ ಇದಾಗಂಗಿಲ್ಲ. ಹಿಂಗೆ ನಾವು ಕರೆಕ್ಟಾಗಿ ಟ್ರೈ ಮಾಡೋಕ್ಕೆ ಹೋಗ್ಬೇಕು ನೋಡಿರಿ. ಅಂತ ಆಯಿತು 2 ಪೀಸ್ ರೀ. ಭಾಳ ಬ್ಲೌಸ್ ಹೊಲಿಯೋದಕ್ಕಿಂತ ಬೆಸ್ಟ್ ರೀ. ಟಾಪ್ ಆಗಲಿ ಪ್ಯಾಂಟ್ ಆಗಲಿ ಹೊಲಿಯೋದು. ಆದ್ರೆ ಜಸ್ಟ್ ಜಾಯಿಂಟಿಂಗ್ ಇರ್ತಾವೆ, ಪ್ಲೇಟ್ಸ್ ಹಿಡಿಬೇಕು, ಕರೆಕ್ಟಾಗಿ ಪ್ಲೇಟ್ಸ್ ಹಿಡಿಬೇಕು. ಏನೋ ಒಂದೊಳಗೆ ಒಂದು ವರ್ಕ್ ಐತೆ ಅಂದ್ರೆ ಒಂದ್ರಾಗ ಇರಂಗಿಲ್ಲ ರೀ ಅಷ್ಟೇ. ಅದು ಕಟ್ಟಿಂಗ್ ಈಸಿ ಇರುತ್ತೆ, ಸ್ವಲ್ಪ ಸ್ಟಿಚಿಂಗ್ ಒಳಗೆ ಎಲ್ಲ ಥರನೂ ಮಾಡೋದಿರ್ತೈತಿ. ಆದರೆ ಈಸಿ ರೀ, ಇದು ನೀವು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಲಾಡಿ ದಾರ ಇರ್ತಲ್ಲ ರೀ, ಅದನ್ನು ಮಾಡ್ಕೊಳಕ್ಕೆ ಬಟ್ಟೆ ಕಟ್ ಮಾಡ್ಕೊಳಕತ್ತೀನಿ. ಎಷ್ಟೆಷ್ಟು ಬೇಕಾಕತ್ತೆ ಏನು ಅಂಥೇಳಿ, ಎಲ್ಲಿ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತೇಳಿ ನೋಡ್ಕೊಳಕತ್ತೀನಿ. ನೀವು ಸ್ಟ್ರೇಟಾಗಿನೂ ತೊಗೋಬೋದು ರೀ, ಕ್ರಾಸಾಗಿ ತೊಗೋಬೋದು. ಕ್ರಾಸಾಗಿ ತೊಗೊಂಡ್ರೆ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ ರೀ. ನಡೆದು ಫಿಟ್ ಮಾಡಿ ಲಾಡಿ ಕಟ್ಕೊಂಡಾಗ ಅದು ನಮಗೆ ಕರೆಕ್ಟಾಗಿ ಕುಂದಿರುತ್ತೆ. ಹೀಗಾಗಿ ನಾನು ಕ್ರಾಸಾಗಿನ ತಗೊಂಡೆ ರೀ. ನಮಗಂತೂ ಅಷ್ಟು ದೊಡ್ಡದು ಬಟ್ಟೆ ಸಿಗಂಗಿಲ್ಲ ರೀ. ಹೀಗಾಗಿ ನಾವು 4 ಪೀಸಸ್ಸನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಲಾಡಿಯನ್ನು ಹೊಲಿಯೋದನ್ನು ಸಹ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದೊಳಗೆ ಹಾಕ್ತೀನಿ ರೀ ಫ್ರೆಂಡ್ಸ್. ನೋಡಿರಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರು ಹಾಗೆ ನೋಡಕತ್ತೀರಿ, ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತು ನಾನು ಹಾಕುವಂಥ ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ನೋಟಿಫಿಕೇಷನ್ ಆನ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ಅಂತ ಸೆಲೆಕ್ಷನ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.